ನೀರಿನ ಮೂಲ ಕಟ್ ಮಾಡಿ ಪಾಕಿಗೆ ಭಾರತ ಶಾಕ್. ಚೆನ್ನಾಬ್ ನದಿಯ ಬಾಗ್ಲೆಹಾರ ಅಣೆಕಟ್ಟೆಗೆ ಗೇಟ್. ಹೌದು, ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರು ನಡೆಸಿದ ಕ್ರೌರ್ಯ ಖಂಡಿಸಿ ಭಾರತ ಪಾಕಿಗೆ ಪೆಟ್ಟಿನ ಮೇಲೆ ಪೆಟ್ಟನ್ನ ನೀಡ್ತಾ ಇದೆ. ಸಿಂಧು ಜಲ ಒಪ್ಪಂದ ಸ್ಥಗಿತಗೊಳಿಸಿದ ಬೆನ್ನಲ್ಲೇ ಇದೀಗ ಚೆನ್ನಾಬ್ ನದಿಯ ಬಾಗ್ಲಿಹಾರ್ ನೀರನ್ನ ಬಂದ್ ಮಾಡಿದೆ. ಬಾಗ್ಲಿಹಾರ್ ಅಣೆಕಟ್ಟಿನಿಂದ ಪಾಕಿಸ್ತಾನಕ್ಕೆ ಹರಿತಾ ಇದ್ದ ನೀರನ್ನ ಸಂಪೂರ್ಣ ನಿಲ್ಲಿಸಿದೆ. ಜೊತೆಗೆ ಜೇಲಂ ನದಿಯ ಕಿಶನ್ ಗಂಗಾ ಡ್ಯಾಂನಿಂದಲೂ ಹೋಗ್ತಾ ಇದ್ದ ಹೊರ ಹರಿವನ್ನ ಬಂದ್ ಮಾಡಲು ನಿರ್ಧರಿಸಿದೆ ಎನ್ನಲಾಗಿದೆ. ಸಿಂಧೂ ನದಿ ಮತ್ತು ಅದರ ಉಪನದಿಗಳ ಬಳಕೆ ಕುರಿತು 1960ರಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವೆ ಸಿಂಧು ಜಲ ಒಪ್ಪಂದವಾಗಿತ್ತು. ಆದರೆ ಬಾಗ್ಲಿಹಾರ್ ಅಣೆಕಟ್ಟೆಯ ಬಗ್ಗೆ ಪಾಕಿಸ್ತಾನ ಇದೆಲ್ಲದರ ನಡುವೆ ಕಿಶನ್ ಗಂಗಾ ಅಣೆಕಟ್ಟು ಕೂಡ ಕಾನೂನು ಮತ್ತು ರಾಜತಾಂತ್ರಿಕ ಪರಿಶೀಲನೆಗೆ ಒಳಗಾಗಿತ್ತು. ಜಮ್ಮುವಿನ ರಂಭಾನ್ನಲ್ಲಿರುವ ಬಾಗ್ಲಿಹಾರ್ ಮತ್ತು ಉತ್ತರ ಕಾಶ್ಮೀರದ ಕಿಶನ್ ಗಂಗಾದಲ್ಲಿರುವ ಜಲವಿದ್ಯುತ್ ಡ್ಯಾಂಗಳಿಂದ ಪಾಕಿಗೆ ನೀರು ಹರಿಸುವುದನ್ನು ಭಾರತ ತಡೆದಿದೆ ಎನ್ನಲಾಗ್ತಾ ಇದೆ. ಏಪ್ರಿಲ್ 22ರಂದು ಪಹಲ್ಗಾಮ್ನಲ್ಲಿ ಉಗ್ರರು ದಾಳಿ ಮಾಡಿ 26 ಜನರನ್ನ ಹತ್ಯೆಗೈದ ಬಳಿಕ ಭಾರತ ಪಾಕಿಸ್ತಾನ ನಡುವೆ ಉದ್ವಿಗ್ನತೆ ಸ್ಥಿತಿ ಉಂಟಾಗಿದೆ. ಈಗ ಪಾಕ್ ವಿರುದ್ಧ ಸಿಡಿದೆದ್ದಿರುವ ಭಾರತ ಒಂದರ ಮೇಲೆ ಒಂದು ಶಾಕ್ ಅನ್ನ ಕೊಡ್ತಾ ಇದೆ. ನ್ಯೂಸ್ ಡೆಸ್ಕ್, ಪ್ರಜಾಶಕ್ತಿ ಟಿವಿ.